ಭಾನುವಾರ ದರ್ಶನ್ಗೆ ಸಂಬಂಧಪಟ್ಟ ಒಂದು ಫೋಟೋ ರಿಲೀಸ್ ಆಯಿತು. ಅದಾದ ನಂತರ ಮತ್ತೋರನ ಜೊತೆ ಮಾತನಾಡುವಂಥ ವಿಡಿಯೋ ರಿಲೀಸ್ ಆಯಿತು. ಅದಾದ ನಂತರ ಇಡೀ ರಾಜ್ಯಾದ್ಯಂತ ಹಂಗಾಮ ಉಂಟಾಯಿತು. ಯಾಕೆ ಓರ್ವ VIP ಬಗ್ಗೆ ಈ ಥರ ವಿಶೇಷ ಆತಿಥ್ಯ ಕೊಡುವಾಗ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಈ ಹಿಂದೆ ಜಯಲಲಿತಾ ಆಪ್ತೆ ಶಶಿಕಲಾಗೆ ದೊಡ್ಡ ಮಟ್ಟದಲ್ಲಿ ಆತಿಥ್ಯ ಕೊಟ್ಟಾಗ ಅದು ಕೂಡ ಸುದ್ದಿಯಾಗಿತ್ತು. ಆದರೆ ಶಶಿಕಲಾ ಆಗಲಿ ಜಯಲಲಿತಾ ಆಗಲಿ ಕರ್ನಾಟಕಕ್ಕೆ ಅಷ್ಟು ದೊಡ್ಡ ಪಥ್ಯ ಅಲ್ಲ. ಆದರೆ ದರ್ಶನ್ ಹಾಗಲ್ಲ. ದರ್ಶನ್ ದೊಡ್ಡ ಸೂಪರ್ ಸ್ಟಾರ್. ಅವರ ಬಗೆಗಿನ ಯಾವುದೇ ಮಾಹಿತಿಗಳು ಬಂದಾಗಲೂ ಕೂಡ ಅದು ದೊಡ್ಡ ಸುದ್ದಿ ಆಗುತ್ತೆ. ಆದರೆ ದರ್ಶನ್ಗೆ ಸಿಕ್ಕಂಥ ಈ ಆತಿಥ್ಯ ಉಳಿದ 15-16 ಮಂದಿ ಇದ್ದಾರಲ್ಲ ಅವ್ರಿಗೆ ಸಿಕ್ಕಿದೆಯಾ? ನಾವು ಇವತ್ತು ಅವರ ತಂದೆ ತಾಯಿಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆಗ ಅವರು ಹೇಳ್ತಾರೆ, ನಮಗೆ 10 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈ ತಾರತಮ್ಯ ಯಾಕೆ ಆಗಿದ್ರೆ? ನಂಬರ್ 1. ಎರಡನೇದಾಗಿ ಈ ವಿಡಿಯೋ ಮತ್ತು ಫೋಟೋ ರಿಲೀಸ್ ಆದ ನಂತರ ಇವತ್ತು ಕೋರ್ಟ್ ಈ ಎಲ್ಲ 17 ಆರೋಪಿಗಳೇನಿದ್ದಾರೆ ಅವರನ್ನು ರಾಜ್ಯದ 8 ಜೈಲುಗಳಿಗೆ ಬೇರೆ ಬೇರೆ ಕಡೆ ಹಾಕಿಬಿಟ್ಟಿದ್ದಾರೆ. ವಿಶೇಷವಾಗಿ ದರ್ಶನ್ ಅವರನ್ನು ಬಳ್ಳಾರಿ ಜೈಲ್ಗೆ. ಅಂಡಮಾನ್ ಜೈಲಿನ ನಂತರ ಅತ್ಯಂತ ಭದ್ರತೆಯ ಮತ್ತು ಅತ್ಯಂತ ಕಠಿಣ ಕಾರಾಗೃಹ ಇದ್ದರೆ ಅದು ಬಳ್ಳಾರಿ ಜೈಲು. ಅಲ್ಲಿ 100ಕ್ಕಿಂತಲೂ ಹೆಚ್ಚು ಕೊಲೆ ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ. ಆಮೇಲೆ ಭೀಮಾ ತೀರದ ಹಂತಕರು ಈ ಜೈಲಲ್ಲಿದ್ದಾರೆ. ನಟೋರಿಯಸ್ ಬಚ್ಚಾ ಖಾನ್ ಇಲ್ಲಿದ್ದಾನೆ, ಪೆರೋಲ್ ಮೇಲೆ ಆತ ಹೊರಗಡೆ ಬಂದಿದ್ದಾನೆ. ಕೇವಲ 2 ದಿನಗಳಲ್ಲಿ ಸರ್ಕಾರ, ಪೊಲೀಸರು ಕೋರ್ಟ್ ಮೊರೆ ಹೋದರು. ಕೋರ್ಟ್ ಎಲ್ಲರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಕಳಿಸೋದಕ್ಕೆ ಕಟ್ಟಪ್ಪಣೆಯನ್ನು ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಿ ಇವರು ಬೇರೆ ಬೇರೆ ಜೈಲಿಗೆ ಹೋಗಬಹುದು. ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಸೌಲಭ್ಯ ಪಡೆದಿದ್ದು ಜಗಜ್ಜಾಹೀರಾದ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ಗೆ ಕೋರ್ಟ್ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಶಿಫ್ಟ್ ಮಾಡಬೇಕು ಅಂತ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಇದರ ಜೊತೆಗೆ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ರಾಜ್ಯದ ಒಂದೊಂದು ಜೈಲಿಗೆ ಒಬ್ಬೊಬ್ಬರನ್ನು ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳನ್ನು ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲು ನಿನ್ನೆ CM ಸಿದ್ದರಾಮಯ್ಯ ಸೂಚನೆ ನೀಡಿದರು. ಆ ನಂತರ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯದ ಒಪ್ಪಿಗೆಗೆ ಕಾಯ್ತಾ ಇದ್ರು. ಅಂದರೆ ನ್ಯಾಯಾಲಯದ ಒಪ್ಪಿಗೆ ಯಾಕೆ ಪಡೆಯಬೇಕು ಅಂತಂದರೆ, ನೀವು ಏನೇ ಕಸರತ್ತುಗಳನ್ನು ಮಾಡಬೇಕಾದ್ರೂ ಕೂಡ ನ್ಯಾಯಾಲಯದ ಗಮನಕ್ಕೆ ತರಬೇಕಾಗತ್ತೆ. ನ್ಯಾಯಾಲಯದ ಗಮನಕ್ಕೆ ತಂದು ಇವರನ್ನು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿದೆ. ಯಾವ ಕಾರಣ ಅಂತ ಕೇಳ್ತಾರೆ. ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಆದರೆ ಕೋರ್ಟ್ ಇದನ್ನು ಕೂಡ ನಾಳೆ ಪ್ರಶ್ನೆ ಮಾಡುತ್ತೆ. ಯಾಕೆ ಕೊಟ್ರಿ ಇಂಥ ಸೌಲಭ್ಯ? ಏನು ಸಂದೇಶ ಹೋಗುತ್ತೆ? ಯಾಕೆ ದೊಡ್ಡ ಸೆಲೆಬ್ರಿಟಿಗಳಿಗೆ ಈ ಥರದ ಸವಲತ್ತುಗಳನ್ನು ಕೊಟ್ಟಾಗ ಪ್ರಶ್ನೆ ಉದ್ಭವ ಆಗುತ್ತೆ ಅಂತಂದರೆ, ಅದು ಸಮಾಜದ ಮೇಲೆ ಬೀರುವ ಪರಿಣಾಮ. ಕೊಲೆ ಆರೋಪಿಯಾಗಿ ಹೊರಗೆ ಹೋಗಿದ್ದಾನೆ, ಆತನಿಗೆ ಒಳಗೆ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರಲ್ಲ. ಇನ್ನೊಂದು ಮಾಹಿತಿಯನ್ನು ಮಾಲಿನಿ ಮೇಡಮ್ ಕೇಳ್ತಾ ಇದ್ರು. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಬಂಡೆ ಮಂಕಾಳಮ್ಮ ದೇವಸ್ಥಾನದಿಂದ ದುಡ್ಡು, ಬಂಡೆ ಮಂಕಾಳಮ್ಮ ದೇವಸ್ಥಾನದಿಂದ ಕೋಳಿ ಮತ್ತು ಒಬ್ಬಾತನಿಗೆ 150 kg ಮಟನ್ ಕಳಿಸ್ಕೊಡು ಅಂತ ಕೇಳಿದ್ದಂತೆ. ಯಾರು ಕೇಳಿದ್ದು? ಅದು ಹೋಗಿದೆಯಾ ಮಟನಲ್ಲಿ ಒಳಗೆ? ಹೆಂಗೆ ಹೋಗುತ್ತೆ ಪಾರ್ಟಿ ಮಾಡೋದಕ್ಕೆ? ಇವೆಲ್ಲದರ ಬಗ್ಗೆ ಕೂಡ ಮಾತಾಡ್ತೀವಿ. ಇದೀಗ 24ನೇ ACMM ನ್ಯಾಯಾಲಯ ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡಲು ಅನುಮತಿ ನೀಡಿದೆ. ಆದ್ದರಿಂದ ಡಿ ಗ್ಯಾಂಗ್ನ ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲಾಗಿದ್ದಾರೆ. ಯಾರು ಎಲ್ಲಿ ಹೇಳ್ತೀನಿ ಬನ್ನಿ. A1 ಪವಿತ್ರ ಗೌಡ ಇವರು ಆಲ್ರೆಡಿ ಎಲ್ಲಿದ್ದರು? ಪರಪ್ಪನ ಅಗ್ರಹಾರ ಜೈಲಲ್ಲಿ, ಅಲ್ಲೇ ಇರ್ತಾರೆ. A2 ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಎನಿ ಟೈಮ್ ಅವರು ಶಿಫ್ಟ್ ಆಗ್ತಾರೆ. ಮತ್ತು ರಾಜ್ಯದ 9 ಜೈಲುಗಳ ಮುಂಭಾಗದಲ್ಲಿ ಇದೀಗ ನಮ್ಮ ರಿಪೋರ್ಟರ್ಗಳಿದ್ದಾರೆ. ಎಲ್ಲ ಜೈಲುಗಳ ಮುಂಭಾಗದಿಂದ ನೇರ ಪ್ರಸಾರವನ್ನು ನಾವು ನಿಮಗೆ ಮಾಡ್ತೀವಿ. A3 ಪವನ್ ಆತನನ್ನು ಮೈಸೂರು ಜೈಲಿಗೆ ಕಳುಹಿಸಲಾಗ್ತಾ ಇದೆ. A4 ರಾಘವೇಂದ್ರ, ಗೊತ್ತಲ್ಲ ಯಾರು ಅಂತೇಳಿ, ಅಭಿಮಾನಿ ಸಂಘದ ಅಧ್ಯಕ್ಷ, ಈತನನ್ನು ಮೈಸೂರು ಜೈಲಿಗೆ ರವಾನಿಸಲಾಗ್ತಾ ಇದೆ. A5 ನಂದೀಶ್ ಕೂಡ ಮೈಸೂರು ಜೈಲಿಗೆ. ಇನ್ನು A6 ಜಗದೀಶ್ ಶಿವಮೊಗ್ಗ ಜೈಲಿಗೆ. A7 ಅನುಕುಮಾರ್
ಪರಪ್ಪನ ಅಗ್ರಹಾರ ಜೈಲಲ್ಲೇ ಉಳಿತಾನೆ. A8 ರವಿ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾನೆ. A9 ಧನರಾಜ್ ಧಾರವಾಡ ಜೈಲಿಗೆ, A10 ವಿನಯ್ ವಿಜಯಪುರ ಜೈಲಿಗೆ, A11 ನಾಗರಾಜ್ ಕಲಬುರಗಿ ಜೈಲಿಗೆ, A12 ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ, A13 ದೀಪಕ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾನೆ, A14 ಪ್ರದೋಷ್ ಬೆಳಗಾವಿ ಜೈಲಿಗೆ, A15 ಕಾರ್ತಿಕ್ ತುಮಕೂರು ಜೈಲಿಗೆ ಆಲ್ರೆಡಿ ಇದ್ದಾರೆ ಅಲ್ಲೇ, A16 ಕೇಶವಮೂರ್ತಿ ತುಮಕೂರು ಜೈಲು, A17 ನಿಖಿಲ್ ತುಮಕೂರು ಜೈಲು. 4 ತುಮಕೂರಲ್ಲಿದ್ದಾರೆ. ಉಳಿದ ಎಲ್ಲ ಕಡೆ ಶಿವಮೊಗ್ಗ, ವಿಜಯಪುರ, ಧಾರವಾಡ, ಕಲಬುರಗಿ, ಬಳ್ಳಾರಿ, ಮೈಸೂರು, ಧಾರವಾಡ, ಕಲಬುರಗಿ, ಬೆಳಗಾವಿ 9 ಕಡೆ ಈಗ ಹಂಚಿ ಹರಿದು ಹೋಗಿದ್ದಾರೆ. ಈಗ ದರ್ಶನ್ ಅವರ ಬಳ್ಳಾರಿ ಜೈಲು ಭಾರತದಲ್ಲಿರೋ ಭದ್ರ ಜೈಲುಗಳ ಪೈಕಿ ಬಳ್ಳಾರಿ ಕಾರಾಗೃಹ ಕೂಡ ಒಂದು. ಅಂಡಮಾನ್ ಜೈಲಿನ ನಂತರ ಭಾಳ ಭದ್ರತೆ ಇರುವಂಥ ಜೈಲು ಇದಾಗಿದೆ. ಓಡಿಸ್ರು ಏನಾದರೂ ಅಪರಾಧವೆಸಗಿದರೆ, ಅಪರಾಧ ಕೃತ್ಯ ಎಸಗಲು ಯತ್ನಿಸಿದರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.